ಎಲ್ಲರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಕಷ್ಟಪಟ್ಟು ಕತ್ತಲಿನಿಂದ ಬೆಳಕಿನ ಕಡೆ ಹೋಗೋಣ. ಮತ್ತು ಅವನು ತೆಲುಗುವನು, ಕನ್ನಡದವನು ಅಥವಾ ತಮಿಳವನು, ಮರಾಠಿ ಅದನ್ನೆಲ್ಲ ಬಿಟ್ಟು ದೇಶಕ್ಕೋಸ್ಕರ ಒಂದಾಗೋಣ. ನಾವೆಲ್ಲರೂ ಕೂಡ ಮೊದಲು ಭಾರತೀಯರು, ಅದಾದ ನಂತರ ಪ್ರಾಂತೀಯತೆ ಅನ್ನೋದು, ಅದಾದ ನಂತರ ಅವನು ಆ ಜಾತಿ ಈ ಜಾತಿ ಮೇಲ್ಜಾತಿ ಕೆಳಜಾತಿ ಅನ್ನೋದನ್ನೆಲ್ಲ ಬಿಟ್ಟು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತಿನ ಮೇಜರ್ ಅಪ್ಡೇಟ್ ನೋಡಿಕೊಂಡ್ರೆ ಪಾಕಿಸ್ತಾನ್ಗೆ ಯಾಕೋ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಅನಿಸುತ್ತೆ. ಅವ್ರು ನೆಮ್ಮದಿಯಾಗಿ ನಿದ್ದೆ ಹೋಗೋದು ಇನ್ನು ತುಂಬ ಕಷ್ಟ ಇದೆ. ಯಾಕಂದರೆ ಫಸ್ಟು INS ವಿಕ್ರಾಂತು ಡೇ ಬೈ ಡೇ ಅಪ್ಗ್ರೇಡ್ ಆಗ್ತಿದೆ. ಮತ್ತು ಆಪ್ರೇಷನ್ ಸಿಂಧೂರ್ ಟೈಮಲ್ಲಿ INS ವಿಕ್ರಾಂತು ಆಲ್ಮೋಸ್ಟ್ ಕರಾಚಿ ಪೋರ್ಟ್ ಹತ್ರ ಹೋಗಿತ್ತು. ಅದಕ್ಕೆ ಅವರು ಅರ್ಧ ಭಯ ಪಟ್ಬಿಟ್ಟಿದ್ರು. ಆರ್ಮಿಯವರು ಅಥವಾ ಏರ್ಫೋರ್ಸವ್ರು ಎಷ್ಟೇ ಯುದ್ಧ ಮಾಡಿದ್ರು ಕೂಡ INS ವಿಕ್ರಾಂತ್ ಅಂದರೆ ಪಾಕಿಸ್ತಾನವ್ರಿಗೆ ತುಂಬ ಭಯ. ಅವರ ನೌಕೆಗಳು, ಅವರ ಯುದ್ಧ ನೌಕೆಗಳು ಬರೋದಿರಲಿ ಹತ್ರಕ್ಕೆ. ಅವ್ರನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ಟು ನಾರ್ಮಲಾಗಿ ಬಂದರುಗಳಲ್ಲಿ ಈ ನಾರ್ಮಲ್ ಶಿಪ್ ಇರುತ್ತಲ್ವಾ, ಕಮರ್ಷಿಯಲ್ ಡೊಮೆಸ್ಟಿಕ್ ಶಿಪ್ಸು, ಅಲ್ಲಿ ಹೋಗ್ಬಿಟ್ಟು ಬಚ್ಚಿಟ್ಕೊಂಡಿದ್ರು. ಅಷ್ಟು ಭಯ ಈ INS ವಿಕ್ರಾಂತ್ ಅಂದರೆ. ಅಂಥ INS ವಿಕ್ರಾಂತ್ ಅಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ದೀಪಾವಳಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಒಂದು ದಿನ ಕಂಪ್ಲೀಟು, ಅಂದರೆ ಬೆಳಗ್ಗೆ ಸಂಜೆ ಎಲ್ಲ ನೈಟ್ ಎಲ್ಲ ಅಲ್ಲೇ ಇದ್ದು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಮತ್ತು ಯಾರು ನೌಕಾಪಡೆ ಇರುತ್ತೋ ಅವರ ಫ್ಯಾಮಿಲಿ ಜೊತೆ ಎಲ್ಲ ಡಿನ್ನರನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ. ಇನ್ನೊಂದು ನೋಡಿದ್ರೆ ಇನ್ನೊಂದು ತುಂಬ ಪಾಕಿಸ್ತಾನಕ್ಕೆ ಭಯ ಅಂದರೆ, ಇದು ಕೇವಲ ಪಾಕಿಸ್ತಾನ್ಗಂತಲ್ಲ, ಆ ಕಡೆ ಚೀನಾಗೂ ಕೂಡ ಭಯ. ಯಾವುದಂದರೆ ಬ್ರಹ್ಮೋಸ್ ಮಿಸೈಲ್. ಈ ಬ್ರಹ್ಮೋಸ್ ಮಿಸೈಲ್ ಬಂದುಬಿಟ್ಟು ಕ್ರೂಸ್ ಮಿಸೈಲು. ಇದರಲ್ಲಿ ಇಷ್ಟು ದಿನ ರೇಂಜ್ ಅನ್ನೋದು 200 ಕಿಲೋಮೀಟರ್ ಇತ್ತು. ಸೊ ನಾವು ಮೇಜರಾಗಿ ಟಾರ್ಗೆಟ್ ನೋಡಿಕೊಂಡ್ರೆ ಈ POKಯಲ್ಲಿ ಯಾರು ಟೆರರಿಸ್ಟ್ ಕ್ಯಾಂಪ್ಗಳಿರುತ್ತೋ ಮತ್ತು ಖೈಬರ್ ಪಖ್ತೂನ್ವಾದಲ್ಲಿ ಯಾರು ಟೆರರಿಸ್ಟ್ ಕ್ಯಾಂಪ್ಗಳಿರುತ್ತೋ ಅವ್ರಿಗೆ ಈ ಬ್ರಹ್ಮೋಸ್ ಮಿಸೈಲನ್ನು ಬಳಸ್ಬೋದಾಗಿತ್ತು. ಆದರೆ ಈಗ 400 ಕಿಲೋಮೀಟರ್ ರೇಂಜನ್ನು ಹೊಂದಿದ್ದೀವಿ. ಸೊ ಈ ಮೂಲಕ ನಾವು ಸುತ್ತುವರೆದ್ರೆ ಪಾಕಿಸ್ತಾನ ಯಾವುದೇ ಸಿಟಿ, ಯಾವುದೇ ನಗರವನ್ನು ಬೇಕಿದ್ರೂ ಕೂಡ ಇಂಚಿಂಚು ಜಾಗವನ್ನು ಕೂಡ ನಾವು ಟಾರ್ಗೆಟ್ ಮಾಡ್ಬೋದು ಈ ಬ್ರಹ್ಮೋಸ್ ಮಿಸೈಲ್. ಇದನ್ನು ಕಂಡ್ರೆ ಯಾಕೆ ಚೀನಾಗೂ ಕೂಡ ಭಯ ಅಂದರೆ, ಚೀನಾ ಬಂದುಬಿಟ್ಟು ಇವಾಗ ಚೀನಾ ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದಿದೆ, HQ-9 ಅಂತ. HQ-9 ಪಾಕಿಸ್ತಾನ ಅವ್ರ ಹತ್ರನೂ ಮೊನ್ನೆ ಇತ್ತು. ಬಟ್ ಲಾಸ್ಟ್ ಟೈಮ್ ನಾವು ಅದನ್ನೇ ಡೈರೆಕ್ಟಾಗಿ ಹೊಡೆದಿದ್ವಿ HQ-9ನ. ಸೊ ಚೀನಾ ಅವ್ರ ಹತ್ರ ಕೂಡ ಮೆಜಾರಿಟಿ ಬಂದುಬಿಟ್ಟು HQ-9 ಇರೋದು. ಅವ್ರ ಹತ್ರ ಕೂಡ ರಷ್ಯಾದ S-400 ಇದೆ, ಬಟ್ ತುಂಬ ಕಡಿಮೆ ಇದೆ. ಸೊ HQ-9 ಆಗಿರ್ಬೋದು ಅಥವಾ ಎಲ್ಲ ಫಸ್ಟ್ ಕಾಪಿ. ಸೊ ಬ್ರಹ್ಮೋಸ್ ಮಿಸೈಲು ಅವರ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕ್ರಾಸ್ ಮಾಡಿ ಅವರ ಟಾರ್ಗೆಟನ್ನು ಹೊಡೆಯುತ್ತೆ. ಸೊ ಈ ಮೂಲಕ ಚೀನಾ ಅವ್ರಿಗೂ ಕೂಡ ಒಂದು ಕಡೆ ನೋಡಿದ್ರೆ ಬ್ರಹ್ಮೋಸ್ ಅಂದರೆ ಭಯ, ಈ ಕಡೆ ಪಾಕಿಸ್ತಾನ ಅವ್ರಿಗೂ ಕೂಡ ಬ್ರಹ್ಮೋಸ್ ಅಂದರೆ ತುಂಬ ಭಯ. ಮತ್ತು ಈ ಬ್ರಹ್ಮೋಸ್ ಮಿಸೈಲ್ ನೋಡ್ಕೊಳ್ಳೋದಾದರೆ ಎಷ್ಟು ಆ್ಯಕ್ಯುರೇಟ್ ಇರುತ್ತೆ ಅಂದರೆ, ಇವಾಗ ಎಕ್ಸಾಂಪಲ್ ಯಾವುದೋ ಒಂದು ಬಿಲ್ಡಿಂಗಲ್ಲಿ ಟೆರರಿಸ್ಟ್ ಇರ್ತಾನೆ ಅಂದ್ಕೊಳ್ಳಿ. ಸೊ ಆ ಪರ್ಟಿಕ್ಯುಲರ್ ಆಗಿ ಆ ಒಂದು ಬಿಲ್ಡಿಂಗ್ಗೆ ನೀವು ಟಾರ್ಗೆಟ್ ಮಾಡ್ಬೋದು. ಸೊ ಅಷ್ಟು ಇತ್ತೀಚೆಗೆ ನೋಡಿಕೊಂಡ್ರೆ ಈ ಬ್ರಹ್ಮೋಸ್ ಮಿಸೈಲ್ಗೆ ತುಂಬ ಕಡೆಯಿಂದ ಆರ್ಡರ್ಸ್ ಅನ್ನೋದು ಬರ್ತಿದೆ ನಮ್ಮ ಭಾರತಕ್ಕೆ. ಯಾಕಂದರೆ ಅಷ್ಟು ಅಡ್ವಾನ್ಸ್ಡ್ ಇದೆ. ಮತ್ತು ಯಾವ ರ್ಯಾಡರ್ಗಳು ಕೂಡ ಇದನ್ನು ಕಂಡುಹಿಡಿಯೋಕ್ಕಾಗಲ್ಲ, ಕಂಡುಹಿಡಿಯೋಷ್ಟರ ಒಳಗಡೆ ಹೋಗಿ ಹೊಡೆದಿರುತ್ತೆ. ಸೊ ಇದನ್ನು ಕಂಡುಹಿಡಿಬೇಕಂದ್ರೆ ಇವಾಗ ಬ್ರಹ್ಮೋಸ್ ಮಿಸೈಲ್ ಬಂದ್ಬಿಟ್ಟು ಅಪ್ಡೇಟೆಡ್ ಅಲ್ವಾ. ಸೊ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅಷ್ಟೇ ಅಪ್ಡೇಟ್ ಇದ್ದರೆ ಮಾತ್ರ ಕಂಡುಹಿಡಿಯೋಕ್ಕಾಗುತ್ತೆ. ಇವಾಗ ಎಕ್ಸಾಂಪಲ್ ಕೊಡೋದಾದರೆ ನಮ್ಮ S-400 ಅಥವಾ ಇಸ್ರೇಲ್ ಅವರ ಐರನ್ ಡೋಮ್ ಇದೆಯಲ್ವಾ, ಆ ಥರದನ್ನು ಮಾತ್ರ ಇದನ್ನು ಕಂಡುಹಿಡಿಯುತ್ತೆ. ಪಾಕಿಸ್ತಾನ ಅವರ ಹತ್ರ ಎಲ್ಲ ಅಷ್ಟು ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ. ಇನ್ನೊಂದು ಪಾಕಿಸ್ತಾನ ಅವರ ನಿದ್ದೆ ಕೆಡಿಸ್ತಿರುವಂಥ ಮೋದಿ ಅಥವಾ INS ವಿಕ್ರಾಂತ್ ಅಂದರೆ, ಯಾಕೆ INS ವಿಕ್ರಾಂತ್ ಅಂದರೆ, ಲಾಸ್ಟ್ ಟೈಮ್ ಇನ್ನೊಂದು 1 ಅವರ್ ಅಥವಾ 2 ಅವರ್ ಸೀಸ್ ಫೈರ್ ಏನಾದರೂ ಕನ್ಫರ್ಮ್ ಆಗಿರಲಿಲ್ಲ ಅಂದರೆ ಕರಾಚಿ ಪೋರ್ಟ್ ಅನ್ನೋದು ಇರ್ತಿರ್ಲಿಲ್ಲ. ನೇವಿಯವರೆಲ್ಲ ಫಿಕ್ಸ್ ಆಗಿದ್ರು, ನಮ್ಮ ಇಂಡಿಯನ್ ನೇವಿಯವರೆಲ್ಲ ಇನ್ನೇನು ಕರಾಚಿ ಪೋರ್ಟ್ ಮೇಲೆ ಇದು ಮಾಡಬೇಕಂತ. ಅಷ್ಟರೊಳಗಡೆ ಅವ್ರಿಗೆ ಗೊತ್ತಾಯಿತು ಯಾವಾಗ ನಮ್ಮ INS ವಿಕ್ರಾಂತ್ ಅವ್ರ ಕಡೆ ಹೋಗ್ತಿದ್ಯೋ. ಸೊ INS ವಿಕ್ರಾಂತ್ ಅಂದರೆ ಯಾಕೆ ಅಷ್ಟೊಂದು ಭಯ ಅಂದರೆ, ಆರ್ಮಿಯವರು ನಾರ್ಮಲಾಗಿ ಏನು ಮಾಡ್ತಾರೆ, ಒಂದು ಸಿಂಪಲಾಗಿ ಒಂದು ಮನೆನೋ ಅಥವಾ ಒಂದು ಟೆರರಿಸ್ಟ್ ಕ್ಯಾಂಪನ್ನೋ ಅಥವಾ ಒಂದು ಇದನ್ನು ಈ ಥರದನ್ನು ಮಾತ್ರ ಮಾಡ್ತಾರೆ. ಅಥವಾ ಏರ್ಫೋರ್ಸ್ ಅವರು ಕೂಡ ಅದನ್ನೇ ಟಾರ್ಗೆಟ್ ಮಾಡ್ತಾರೆ. ಆದರೆ INS ವಿಕ್ರಾಂತು ಅಥವಾ ನೇವಿ ಅನ್ನೋದು ಹಂಗಿರೋದಿಲ್ಲ. ಡೈರೆಕ್ಟ್ ಅವ್ರು ಅಟ್ಯಾಕ್ ಮಾಡಿದ್ರೆ ಪೋರ್ಟ್ಗಳನ್ನು ಅಟ್ಯಾಕ್ ಮಾಡ್ತಾರೆ ಅಥವಾ ಅವರ ಯುದ್ಧ ನೌಕೆಗಳನ್ನು ಅಟ್ಯಾಕ್ ಮಾಡ್ತಾರೆ. ಸೊ ಒಂದು ಯುದ್ಧ ನೌಕೆಗಳಲ್ಲಿ ತುಂಬ ಸಾವಿರಾರು, ದೊಡ್ಡದು ನೋಡಿಕೊಂಡ್ರೆ INS ವಿಕ್ರಾಂತ್ ಅವ್ರದ್ದು ನೋಡಿಕೊಂಡ್ರೆ ತುಂಬ ಜನ ಇರ್ತಾರೆ. ಇವಾಗ ಸಾವಿರಾರು ಜನ ಇರ್ತಾರೆ. ಚಿಕ್ಕ ಯುದ್ಧ ನೌಕೆಗಳಲ್ಲಿ ನೋಡಿಕೊಂಡ್ರು ಕೂಡ ಒಂದು 100 ಜನ ಇರ್ತಾರೆ. ಸೊ ಒಂದು ಸಲ ಅಟ್ಯಾಕ್ ಮಾಡಿದ್ದೀವಿ ಅಂದರೆ ಅವರು 100 ಜನ ಅಟ್ ಎ ಟೈಮ್ ಸಾಯ್ತಾರೆ. ಅದಲ್ದಿರ ಒಂದು ಸಲ ಪೋರ್ಟ್ ಏನಾದರೂ ಅಟ್ಯಾಕ್ ಆಯ್ತು ಅಂದರೆ, ಇವಾಗ ಎಕ್ಸಾಂಪಲ್ ಕರಾಚಿ ಪೋರ್ಟು ಆ ಥರದ್ದು ಏನಾದರೂ ಅಟ್ಯಾಕ್ ಆಯಿತು ಅಂದರೆ ಅವ್ರು ರೀಬಿಲ್ಡ್ ಮಾಡೋದಕ್ಕೆ ಮಿನಿಮಮ್ 2 to 3 years 5 yearsವರೆಗೂ ಕೂಡ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಪಾಕಿಸ್ತಾನ ಅವ್ರಿಗೆ ತುಂಬ ಅಂದರೆ ತುಂಬ ಭಯ ಈ ಇದು INS ವಿಕ್ರಾಂತ್ ಅಂದರೆ. ಸೊ ಇಂಥ INS ವಿಕ್ರಾಂತಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಂಡು ಸಮಯ ಕಳೆದ್ಬಿಟ್ಟು ಬಂದಿದ್ದಾರೆ. ಇದು ನಿಜಕ್ಕೂ ಕೂಡ ಖುಷಿ ಸುದ್ದಿ ಅಂತ ಹೇಳ್ಬೋದು. ಖುಷಿ ಸುದ್ದಿ ಅನ್ನೋದಕ್ಕಿಂತ ನಾರ್ಮಲ್ ಆಗಿ ಪ್ರತಿ ವರ್ಷ ನರೇಂದ್ರ ಮೋದಿ ಅವರು ಯಾವುದಾದ್ರೂ ಒಂದ್ಸಲ ಏರ್ಫೋರ್ಸ್ ಅವ್ರ ಜೊತೆ, ಒಂದ್ಸಲ ಆರ್ಮಿಯವ್ರ ಜೊತೆ, ಇನ್ನೊಂದ್ಸಲ ನೇವಿಯವ್ರ ಜೊತೆ ಒಂದು ಸೆಲೆಬ್ರೇಟನ್ನು ಮಾಡ್ಕೊಳ್ತಾರೆ. ಸೊ ಇದ್ರ ಮೂಲಕ ಅವ್ರಿಗೂ ಆತ್ಮಧೈರ್ಯವನ್ನು ತುಂಬ್ದಂಗೆ ಆಗುತ್ತೆ. ಸೊ ಈ ಮೂಲಕ ಒಂಥರ ಪಾಸಿಟಿವ್ ವೈಬನ್ನು ಕೊಡ್ಬೋದು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಪಾಕಿಸ್ತಾನ ಅವ್ರಿಗೆ ನೋಡಿಕೊಂಡ್ರೆ ಬ್ರಹ್ಮೋಸ್ ಮಿಸೈಲ್ 400 ಕಿಲೋಮೀಟರ್ ರೇಂಜ್ ಹೆಚ್ಚಾಗಿರೋದು, ಅದು ಕೂಡ
ನಿದ್ದೆ ಕೆಡಿಸ್ತಿದೆ. ಇನ್ನೊಂದು ಕಡೆ ನೋಡಿದ್ರೆ INS ವಿಕ್ರಾಂತ್ ಅದು ಯಾವಾಗಲೂ ಕೂಡ ನಿದ್ದೆ ಕೆಡಿಸ್ತಿರುತ್ತೆ. ಅದಾದಮೇಲೆ ಇತ್ತೀಚೆಗೆ ನಾನು ಅಗ್ನಿ ಮಿಸೈಲ್ 5 ಬಂಕರ್ ಬಸ್ಟರ್ ಬಗ್ಗೆ ಹೇಳಿದ್ದೆ. ಅದು ಬಂಕರಲ್ಲೂ ಇಟ್ಕೊಂಡಿದ್ರು ಕೂಡ ಅದನ್ನು ಹೋಗಿ ಹೊಡಿಬೋದು ಅಂತ. ಮತ್ತು ತುಂಬ ಜನ ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದೇನೆಂದರೆ ಪಾಕಿಸ್ತಾನ ಆಸಿಫ್ ಮುನೀರನ್ನು ಹೊಡೆದ್ಬಿಡಬೇಕು ಫಸ್ಟು ಅಂತ. ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರ್ ಆದಾಗ ಈವನ್ ಅವರ ಪ್ರೈಮ್ ಮಿನಿಸ್ಟರು ಮತ್ತು ಅವರ ಪಾಕಿಸ್ತಾನ ಆರ್ಮಿ ಚೀಫ್ ಅವರು ಕೂಡ ಹೋಗಿ ಬಂಕರಲ್ಲಿ ಬಚ್ಚಿಟ್ಕೊಂಡಿದ್ರು. ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೂ ಕೂಡ ಅವ್ರನ್ನೂ ಹೊಡೆದಾಕ್ಬೋದಾಗಿತ್ತು. ಬಟ್ ಆರ್ಮಿ ಚೀಫ್ಗಳನ್ನೆಲ್ಲ ಅಷ್ಟು ಸುಲಭವಾಗಿ ಅಥವಾ ಪ್ರೈಮ್ ಮಿನಿಸ್ಟರನ್ನು ಅಷ್ಟು ಸುಲಭವಾಗಿ ಹೊಡೆಯೋದಕ್ಕಾಗೋದಿಲ್ಲ. ಹಾಗಂತ ಅವ್ರೇನು ಭಯಪಡಲ್ಲ ಅಂತಲ್ಲ. ಅದು ಹೇಳಿದ್ನಲ್ವ, ಆಪರೇಷನ್ ಸಿಂಧೂರ್ ಇನ್ನೂ ಫುಲ್ ಟೈಮ್ ಯುದ್ಧ ಆಗಿರಲಿಲ್ಲ. ಜಸ್ಟ್ ಆಪರೇಷನ್ ಸಿಂಧೂರ್ ಆಗಿರೋ ಜಸ್ಟ್ ಒಂದು ಅಷ್ಟು ಟ್ರೈಲರ್ಗೆ, ಅದು ಟ್ರೈಲರ್ ಅಂತಲೂ ನಾವು ಹೇಳೋಕ್ಕಾಗಲ್ಲ, ಅದನ್ನು ಟೀಸರ್ಗೆ ಅವರೆಲ್ಲ ಹೋಗಿ ಬಚ್ಚಿಟ್ಟು ಕೂತ್ಕೊಂಡಿದ್ರು. ಸುಮ್ಮನೆ ಅವರ ಜನಗಳನ್ನು ಮೆಚ್ಚಿಸ್ಕೊಳ್ಳೋದಕ್ಕೆ ಅಥವಾ ಅವರ ಜನಗಳನ್ನು ಅವ್ರ ಮುಂದೆ ಹೊಗಳ್ಕೋಬೇಕಲ್ವ, ನಾನು ಆರ್ಮಿ ಚೀಫು ಹಾಗೆ ಹೀಗೆ ಅಂತ. ಸೊ ಅದಕ್ಕೋಸ್ಕರ ಪಾಕಿಸ್ತಾನ ಆಸಿಫ್ ಮುನೀರ್ ಅವರು ಆ ರೀತಿ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ನಾವು ನ್ಯೂಕ್ಲಿಯರ್ ಅಟ್ಯಾಕ್ಗಳನ್ನು ಮಾಡ್ತೀವಿ ಹಾಗೆ ಹೀಗೆ ಅಂತ. ಸೊ ಇಷ್ಟು ದಿನ ನಾವು ನ್ಯೂಕ್ಲಿಯರ್ ಅಟ್ಯಾಕ್ ಮಾಡಿದ್ರೆ ವೆಯ್ಟ್ ಮಾಡಬೇಕಾಗಿತ್ತು. ಇವಾಗ ನಮ್ಮ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡೋದ್ರ ಜೊತೆ ಬಂಕರ್ ಬಸ್ಟರ್ ಇದೆಯಲ್ವಾ, ಸೊ ಬಂಕರ್ ಬಸ್ಟರ್ಗೆ ನಾವೇನು ವೆಯ್ಟ್ ಮಾಡಬೇಕಾಗಿಲ್ಲ. ಅವ್ರು ಎಲ್ಲೆಲ್ಲಿ ನ್ಯೂಕ್ಲಿಯರ್ ಬಾಂಬ್ಸ್ ಇಟ್ಟಿರ್ತಾರೋ ಅದ್ರ ಮೇಲೆ ಎತ್ಕೊಂಡೋಗಿ ಬಂಕರ್ ಬಸ್ಟರ್ ಹಾಕ್ಬಿಟ್ರೆ ಆಯಿತು, ಅವ್ರ ದೇಶ ಅವರ ಹಾಳಾಗಿ ಸಾಯ್ತಾರೆ. ಸೊ ಸುಮ್ಮನೆ ಅವರು ಹೇಳ್ತಿರ್ತಾರಷ್ಟೇ. ಸೊ ಇಷ್ಟು ಕೂಡ ಇವತ್ತಿನ ಅಪ್ಡೇಟ್ಸು. ತುಂಬ ಅಪ್ಡೇಟ್ಸ್ ಇತ್ತು, ಬಟ್ ಪಟಾಕಿ ಹೊಡಿತಿರೋದ್ರಿಂದ ತುಂಬ ಡಿಸ್ಟರ್ಬೆನ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೇಳ್ತಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓವರಾಲ್ ಆಗಿ ಪಾಕಿಸ್ತಾನ ಅವರು ದಿನದಿಂದ ದಿನಕ್ಕೆ ನರಕವನ್ನು ಅನುಭವಿಸೋಂಥ ಸಂದರ್ಭಗಳು ಬರ್ತಿದೆ. ನಿದ್ದೆಯನ್ನು ಕೆಡಿಸುವಂಥ ಶಕ್ತಿ ನಮ್ಮ ಭಾರತದಲ್ಲಿ ಬಿಲ್ಡ್ ಆಗ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಕಡೆ ಅಸ್ತ್ರ ಕೂಡ ಡೆವಲಪ್ ಆಗ್ತಿದೆ. ಅಸ್ತ್ರ ಮಿಸೈಲ್ ಏನು ಸ್ಪೆಷಾಲಿಟಿ ಅಂದರೆ ಏರ್ ಟು ಏರ್ ಇದರಲ್ಲಿ ಸ್ಪೆಷಲು. ಏರ್ ಟು ಏರ್ ಅಂದರೆ ಇವಾಗ ನಾರ್ಮಲಾಗಿ ನಮ್ಮದು ಫೈಟರ್ ಜೆಟ್ ಹೋಗ್ತಿರುತ್ತೆ ಅಂದ್ಕೊಳ್ಳಿ. ಸೊ ಅದನ್ನು ನೋಡೋದಕ್ಕೆ ಪಾಕಿಸ್ತಾನವರು ಅಥವಾ ಚೀನಾ ಅವರು ಯಾರಾದರೂ ಫೈಟರ್ ಜೆಟ್ ಬಂತು ಅಂದರೆ ಸೊ ಅಸ್ತ್ರ ಮಿಸೈಲ್ನ ಮೂಲಕ ಡೈರೆಕ್ಟಾಗಿ ಹೋಗಿ ಅವರ ಫೈಟರ್ ಜೆಟ್ನೇ ಹೊಡಿಬೋದು. ಸೊ ಈ ರೀತಿ ನಾನು ಇದ್ರ ಬಗ್ಗೆ ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅಸ್ತ್ರ ಬಗ್ಗೆ, ಯಾಕಂದರೆ ಅದು ಲೇಟೆಸ್ಟ್ದು, ಮತ್ತು ಬ್ರಹ್ಮೋಸ್ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಇಷ್ಟು ಕೂಡ ಇವತ್ತಿನ ಡೆವಲಪ್ಮೆಂಟ್. ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಕಷ್ಟಪಡೋಣ, ಎಲ್ಲರೂ ಕೂಡ ಒಟ್ಟಾಗಿ ಬೆಳೆಯೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.